ಇದ್ದ ಕಾಂಡ ಟೈಮಲ್ಲಿ ಮಾತಾಡಿಸೋದು ಒಂದಿಷ್ಟು ವಿಚಾರಗಳನ್ನು ನೀವು ಹಂಚ್ಕೊಳ್ತಾ ಇದ್ರಿ. ಅಂದರೆ ಎಲ್ಲೋ ಅಂದರೆ ನೀವು ಅಂದ್ಕೊಂಡ ಪಾತ್ರಗಳು ನಿಮ್ಮನ್ನು ತಲುಪ್ತಾ ಇಲ್ವೋ ಅಥವಾ ನಿಮಗೋಸ್ಕರ ಪಾತ್ರಗಳು ಡಿಸೈನ್ ಆಗ್ತಾ ಇಲ್ವೋ ಅನ್ನೋಂಥದ್ದು ವಿಚಾರ ಚರ್ಚೆ ಆಗ್ತಾಯಿತ್ತು. ಈಗ ಅದನ್ನು ಹಂತ ಹಂತವಾಗಿ ಬದಲಾಯಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಹೇಗೆ ತಯಾರಾಗ್ತಾ ಇದ್ದೀರಿ ಅಂತ ಸರ್? ಸ್ಟಿಲ್ ತಯಾರಂತ ಅಲ್ಲ, ಬಟ್ ಫಿಲ್ಟ್ರ್ ತುಂಬ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಫಿಲ್ಟ್ರ್ ಬರೀ ಸಿನಿಮಾ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಸಿನಿಮಾ ಥ್ರೂ ಔಟ್ ಜರ್ನಿನಲ್ಲಿ ಈ ಏನು ಡಿಸ್ಕಷನ್ಸ್ ನಡೀತಾ ಇದೆಯಲ್ಲ, ಈ ಹೆಲ್ದಿ ಎನ್ವೈರ್ಮೆಂಟ್ ಥ್ರೂ ಔಟ್ ದಿ ಫಿಲ್ಮ್ ಇರಬೇಕು ಅನ್ನೋದು ಕೂಡ ನನ್ನ ರಿಕ್ವೆಸ್ಟ್. ಬರೀ ಕತೆ ಕೇಳಿದ್ವಿ, ನನ್ನ ಪಾತ್ರ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು ಅಂತ ಬರೀ ಅಷ್ಟರಲ್ಲೇ ಸಿನಿಮಾ ಮಾಡ್ತಾ ಇಲ್ಲ. ಇವಾಗ ಬರೀ ಹಾಗೆ ನಂಬ್ಕೊಂಡು ಸಿನಿಮಾ ಮಾಡಿದ ಕಡೆ ಮೋಸ ಹೋಗಿದ್ದೀನಿ. ಯಾಕಂದರೆ ಅಲ್ಲಿ ನಾಳೆ ದಿನ ಈಗೋ ಬಿಲ್ಡ್ ಆಗುತ್ತೆ, ನಾವು ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕಂತ ಇರ್ತೀವಿ, ನಮ್ಮದು ಫೇಲಿಯರ್ಸ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ, ಏನು ಮಾಡಿದರೆ ಸೋತಿದ್ದೀವಿ ಅನ್ನೋದು ಗೊತ್ತಿರುತ್ತೆ, ಆ ನೋವಿರುತ್ತೆ. ಯಾಕಂದರೆ ಆಡಿಯನ್ಸಿಗೆ ಮತ್ತೆ ಅಜಯ್ ಅದೇ ಮಿಸ್ಟೇಕ್ಸ್ ಮಾಡ್ತಾಯಿದ್ದಾನೆ ಅಂತ ಅವ್ರಿಗೆ ಅನ್ನಿಸ್ಬಾರ್ದಲ್ವ. ಸೊ ಆ ನಿಟ್ಟಿನಲ್ಲಿ ಏನೋ ಹೇಳ್ತಾ ಇರ್ತೀವಿ, ತಪ್ಪರ್ಥಗಳಾಗ್ತಿರ್ತವೆ. ಸೊ ಬಟ್ ಇವಾಗ ಸಿನಿಮಾ ಪಾತ್ರ ಇಷ್ಟ ಆಯಿತು, ಕಥೆ ಇಷ್ಟ ಆಯಿತು, ಜೊತೆಗೆ ಎಲ್ಲ ರೀತಿಯಿಂದನೂ ಕೂತ್ಕೊಂಡು ವರ್ಕ್ ಮಾಡೋವಂಥ ಒಂದು ಎನ್ವಿರಾನ್ಮೆಂಟ್ ಆ್ಯಸ್ ಎ ಫ್ಯಾಮಿಲಿ ವಿತೌಟ್ ಈಗೋ. ಐದರ್ ಅದೇ ನಾನು ಹೇಳ್ದಲ್ಲ, ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು, ಆ ಥರ ಅಟ್ಮಾಸ್ಫಿಯರ್ ಇದ್ದರೆ ವರ್ಕ್ ಮಾಡ್ತೀನಿ. ಈಗ ಒಂದು ಸಾಂಗು ಇನ್ವಿಟೇಷನ್ ಆಗಿ ಆಡಿಯನ್ಸಿಗೆ ತಲುಪ್ತಾ ಇದೆ, ಇನ್ನು ಸಿನಿಮಾ ತಲುಪುವಂಥ ನಿಟ್ಟಿನಲ್ಲಿ ಮತ್ತು ಸಿನಿಮಾ ಅದು ಜನರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಚಿತ್ರತಂಡ ಹೇಗೆಲ್ಲ ಪ್ಲ್ಯಾನ್ ಮಾಡ್ತಿದೆ ಅಂತ? ಆನೆಸ್ಟಿ ಸರ್, ಪ್ರಾಮಾಣಿಕತೆಯಿಂದ. ಅಂದರೆ ಅಫ್ಕೋರ್ಸ್ ಏನೇನೋ ಸ್ಟ್ರಾಟಜೀಸ್ಗಳು ಈಗಿನ ಸೋಷಿಯಲ್ ಮೀಡ್ಯಾದಲ್ಲಿ ಇದರಲ್ಲಿ ಎಲ್ಲರೂ ಹೇಳ್ತಾರೆ, ಯಾವುದು ತಪ್ಪಂತಲ್ಲ. ಬಟ್ ಅಲ್ಟಿಮೇಟ್ಲಿ ನನ್ನ ಪ್ರಕಾರ ವರ್ಕ್ ಆಗೋದು, ನಾವೇನೇ ಮಾತಾಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಮಾಣಿಕತೆಯನ್ನು ಅವನು ಗಮನಿಸ್ತಾನೆ ಆಡಿಯನ್ಸ್. ಇವನು ಸುಳ್ಳು ಹೇಳ್ತಾ ಇದ್ದಾನ, ತಡವರಿಸ್ತಾ ಇದ್ದಾನ, ಅಥವಾ ಬೇಕಂತಲೇ ಫ್ಲೂಕಾಗಿ ಪಬ್ಲಿಸಿಟಿ ಮಾಡ್ತಾನೆ, ಅದೇನೋ ಒಂದು ಪಲ್ಸ್ ಅವನಿಗೆ ಸೆನ್ಸ್ ಆಗ್ತಾಯಿದೆ ಇವತ್ತು. ಅಷ್ಟು ಬುದ್ಧಿವಂತ ಆಗಿದ್ದಾನೆ ಆಡಿಯನ್ಸ್. ಸೊ ನನ್ನ ಸ್ಟ್ರಾಟಜಿ ಇಷ್ಟೇ. ಅಂದರೆ ಆನೆಸ್ಟಿ ಈಸ್ ಮೈ ಸ್ಟ್ರಾಟಜಿ. ಸಿನಿಮಾ ಪ್ರಾಮಾಣಿಕವಾಗಿದೆ, ಅಂದರೆ ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ನನಗಿಷ್ಟ ಆಗಿದೆ ಪರ್ಸ್ನಲಿ. ಸೊ ನಾನು ಇವತ್ತು ಕೂತ್ಕೊಂಡು ಧೈರ್ಯವಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಹೇಳೋವಂಥ ತಾಕತ್ತು ನನಗಿದೆ. ಅಷ್ಟೇ ನನ್ನ ಆನೆಸ್ಟಿ ಸರ್. ಸದ್ಯಕ್ಕೆ ಅಂದರೆ ಯಾವಾಗ ಬಹುತೇಕ ಪಾರ್ಟ್ನರ್ನ ತೆರೆ ಮೇಲೆ ನೋಡ್ಬೋದು ಜನನ ಅಂತ ಕೂತಲ್ದಿರುವಂಥದ್ದು ಹೇಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ? ಯಾಕಂತಂದರೆ ಈಗ ಫಸ್ಟು ಅಂದರೆ 6 ತಿಂಗಳು ಅಂದರೆ ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಚೇತರಿಕೆ ಕಾಣ್ತಾ ಇರಲಿಲ್ಲ. ಈಗ ಹಂತ ಹಂತವಾಗಿ ಒಂದಿಷ್ಟು ಒಳ್ಳೆ ಸಿನಿಮಾಗಳು ಬರ್ತಾಯಿದೆ, ದೊಡ್ಡ ಸಿನಿಮಾಗಳು ಬರ್ತಾಯಿದೆ. ಅದರ ನಡುವೆ ನಿಮ್ಮ ಸಿನಿಮಾದ ಪ್ಲ್ಯಾನ್? ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ಸೆಕೆಂಡ್ ಹಾಫ್ ಆಫ್ ದಿ ಇಯರ್, ಅಂದರೆ ಫಸ್ಟ್ ಹಾಫ್ 1-2 ಸಿನಿಮಾಗಳು ಗೆದ್ದಿದೆ, ಬಟ್ ಈಗ ಸಿಕ್ಕಾಪಟ್ಟೆ ಲೈನಪ್ ಆಗಿದೆ. ಆಮೇಲೆ ಎಲ್ಲನೂ ತುಂಬ ಕ್ರೇಜ್ ಹುಡ್ಸೋ ಅಂಥದ್ದು ಸಿನಿಮಾ. ಅಂದರೆ ಕ್ರೇಜ್ ಹುಡ್ದಾಗ ಏನಾಗುತ್ತೆ, ಆಡಿಯನ್ಸಿಗೆ ಮತ್ತೆ ಸಿನಿಮಾ ಕಡೆ ಒಂದು ಅಟೆನ್ಷನ್ ಅನ್ನೋದು ಬರುತ್ತೆ. ಇಟ್ಸ್ ಎ ಗುಡ್ ಥಿಂಗ್. ಆ ಅಟೆನ್ಷನ್ ಡ್ರಾ ಮಾಡುವಂಥ ಸೀಸನ್ನಲ್ಲಿ ನಮ್ಮ ಸಿನಿಮಾನೂ ತಯಾರಾಗಿದೆ. 99% ನಾವು ವಿತಿನ್ ಅಕ್ಟೋಬರ್ ನವಂಬರ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ಈ ವರ್ಷ ಕೊನೆ ದಿನಗಳಲ್ಲಿ ನಮ್ಮ ಸಿನಿಮಾ ಖಂಡಿತ ಥಿಯೇಟ್ರಿಗೆ ಬರುತ್ತೆ. ಸರ್, ಇದನ್ನು ನಿಮ್ಮ ಸಿನಿಮಾ ಹೊರತುಪಡಿಸಿ ನಿಮ್ಮ ಸ್ನೇಹಿತರ ಸಿನಿಮಾ ಆಗಿ ಕೇಳ್ತಾ ಇರ್ತಕ್ಕಂಥ, ಯಾಕಂದರೆ ಅದನ್ನೇ ಹೇಳ್ತಿದ್ದೀನಿ, ಆ ಟೈಮಲ್ಲಿ ಕೂಡ ಮಾತನಾಡಿದ್ವಿ. ಯಶ್ ಅವರು ಹೇಗೆ ನಿಮಗೆ ತೆರೆಮರೆಯಲ್ಲಿ ನಿಂತು ಸಪೋರ್ಟ್ ಮಾಡಿದ್ರು ಇದು ಕಾಣೋ ಟೈಮಲ್ಲಿ ಅನ್ನೋಂಥದ್ದು. ಈಗ ಅವರ ಸಿನಿಮಾ ಕೂಡ ಬರ್ತಾಯಿದೆ, ಅಂದರೆ ಟಾಕ್ಸಿಕ್ ಬರ್ತಾಯಿದೆ, ರಾಮಾಯಣ ಬರ್ತಾಯಿದೆ. ನೀವು ಅದನ್ನು ನೋಡಿದರೆ ನಿಮಗೆ ಆ್ಯಸ್ ಎ ಸ್ನೇಹಿತರಾಗಿ ಏನು ನಿರೀಕ್ಷೆಗಳಿದೆ, ಹೇಗೆಲ್ಲ ಕುತೂಹಲ ಇದೆ ಅನ್ನೋಂಥದ್ದು ಸರ್? ಇಲ್ಲ, ನಾನೇನು ನೋಡಿಲ್ಲ ಟು ಬಿ ಫ್ರ್ಯಾಂಕ್, ಬಟ್ ನಿರೀಕ್ಷೆ 100% ಇದೆ. ನಿರೀಕ್ಷೆಗಿಂತ ಅಗೇನ್ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಅವ್ರು ಮಾಡಿದ್ದೆಲ್ಲ ವರ್ಕ್ ಆಗಿದೆ. ಅವ್ರದ್ದು ವಿಷನ್ ಏನಿದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾನು ತುಂಬ ಕಡೆ ಹೇಳಿದ್ದೀನಿ, ಅಂದರೆ ರಾಜ್ಯ ಗೆದ್ದಾಗಿದೆ, ದೇಶನೂ ಗೆದ್ದಾಗಿದೆ, ವಿಶ್ವ ಕಡೆ ಹೊರಟಿದ್ದಾರೆ. ಅದು 100% ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ನನಗೂ. ಅದು ಅಂದರೆ ಅದೇನು ದೊಡ್ಡ ವಿಚಾರ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ನಾವು ನೋಡ್ತಾ ಇರ್ತೀವಲ್ಲ, ಅದೇ ಏನು ಹೊರಗಡೆ ಜನರಿಗೆ ಅದೆಷ್ಟು ವಿಶೇಷ ಸರ್ಪ್ರೈಸ್ ಅಂತ ಅನ್ಸುತ್ತಲ್ಲ, ನಂಗೆ ಅದೆಲ್ಲ ಇಟ್ಸ್ ಕ್ವೈಟ್ ಕಾಮನ್. ಗುರು, ನೀನು ಮಾಡ್ತೀಯ ಅನ್ನೋದು ಗೊತ್ತಿರೋಂಥ ವಿಚಾರ ಅದು. ಬಟ್ ವರ್ಲ್ಡ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅದೇ ಗೊತ್ತಿಲ್ಲ. ಸರ್, ಇದೆಲ್ಲದ್ರ ಜೊತೆಗೆ ಅಂದರೆ ಈಗ ಸಿನಿಮಾಗಳಿಗೆ ಜನನ ಥಿಯೇಟ್ರಿಗೆ ಬರುವಂಥ ನಿಟ್ಟಿನಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಗ್ಗಟ್ಟು ಮೂಡುವಂತಹ ಅನಿವಾರ್ಯತೆ ಇದೆಯಾ? ಒಗ್ಗಟ್ಟಿನ ಮಂತ್ರ ಜಪಿಸುವಂಥ ಅನಿವಾರ್ಯತೆ ಇದೆಯಾ? ಅದು ಆಗುತ್ತಾ? ಹೇಗಾಗಬೇಕು ಅಂತ ನಿಮಗೆಲ್ಲ ಚರ್ಚೆ ಆಗ್ತಿದೆ, ಅಂದರೆ ನಿಮ್ಮದೇ ಬಳಗದಲ್ಲಿ ಅಂತ? ಅಲ್ಲ, ಒಗ್ಗಟ್ಟು ಅವ್ರವ್ರ ತಂಡದಲ್ಲಿ ಇರಬೇಕಾಗಿದೆ ಆ್ಯಕ್ಚುಲಿ. ಅಂದರೆ ಇಂಡಿವಿಜುವಲ್ ಸಿನಿಮಾನಲ್ಲಿ ಒಗ್ಗಟ್ಟಿದ್ದಾಗ ಆಫ್ಕೋರ್ಸ್ ರೈಟ್ ಪ್ಲ್ಯಾನ್ ಅನ್ನೋದು ನಡೆಯುತ್ತೆ. ಒಂದು ಹೆಲ್ದಿ ಕಾಂಪಿಟೇಷನ್ ಇರೋದ್ರಲ್ಲಿ ತಪ್ಪೇ ಇಲ್ಲ. ದಟ್ ಈಸ್ ವೆನ್ ಇಂಡಸ್ಟ್ರಿ ಫ್ಲರಿ. ಈಗ ಕಾಡಲ್ಲಿ ಎಷ್ಟು ಜಿಂಕೆಗಳಿರ್ತವೆ, ಅಷ್ಟು ಹುಲಿಗಳು ಬದುಕ್ತವೆ ಅಲ್ವಾ? ಸೊ
ಒಂದು ಹೆಲ್ದಿ ಅಂದರೆ ಹಸಿರಾಗಿರ್ಬೇಕು, ಕಾಡು ದಟ್ಟವಾಗಿರ್ಬೇಕು, ಹಸಿರಾಗಿರ್ಬೇಕು, ಅಷ್ಟು ಪ್ರೊಡಕ್ಷನ್ಸ್ ಆಗಬೇಕು, ಅಷ್ಟು ಸಿನಿಮಾಗಳು ನಡೀತಾ ಇರಬೇಕು, ಅಷ್ಟು ಕಾಂಪಿಟೇಷನ್ಸ್ಗಳು ಇರಬೇಕು. ಆಗ್ತಾನೆ ಇವಾಗ ನಾನು ಅದನ್ನೇ ಹೇಳಿದ್ನಲ್ಲ, ಸೆಕೆಂಡ್ ಹಾಫ್ ಇಷ್ಟೊಂದು ಸಿನಿಮಾಗಳು ಬರ್ತಾ ಇರೋದ್ರಿಂದ ಆಡಿಯನ್ಸ್ದು ಗಮನ ಸಿನಿಮಾ ಕಡೆ ಸೆಳೀತಾ ಇದೆ. ಸೊ ಇಂಟ್ರೆಸ್ಟ್ ಇಟ್ ಸೆಲ್ಫ್ ಅದರಲ್ಲಿ ಸ್ಲೋಲಿ ಜನ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಒಗ್ಗಟ್ಟು ಅನ್ನೋದು ಇದೆ ಟೀಮ್ನಲ್ಲಿ ಇದ್ಬಿಟ್ಟು ನಾವು ಸಿನಿಮಾಗಳು ಮಾಡ್ತಾ ಇರ್ಬೇಕು ನಿರಂತರವಾಗಿ, ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಸಿನಿಮಾಗಳಲ್ಲಿ ಒಗ್ಗಟ್ಟು ಇಟ್ಕೊಂಡು ಏನು ಮಾಡೋದಾಗತ್ತೆ? ನಮ್ಮ ಸಿನಿಮಾದಲ್ಲೇ ಒಗ್ಗಟ್ಟು ಇಟ್ಕೊಂಡು ನಾವು ರೈಟ್ ವೇನಲ್ಲಿ ಪ್ಲ್ಯಾನ್ ಮಾಡಿ ರೈಟ್ ಚಾನಲ್ ಸಿನಿಮಾ ರಿಲೀಸ್ ಮಾಡಬೇಕು ಅಷ್ಟೇ. ಫೈನಲಿ ಯಾವಾಗ ಪಾರ್ಟ್ನರ್ ಬರ್ಬೋದು? ಅದು ಈ ವರ್ಷ, ಡೆಫಿನೆಟ್ಲಿ ಈ ವರ್ಷ ಬರಲೇಬೇಕು ಅನ್ನೋದು ನಿರ್ಧಾರ ಇದೆ. ಡೇಟ್ ಗೊತ್ತಿಲ್ಲ, ಅದಕ್ಕೆ ಈಗ ಹಂತವಾಗಿ ಪಬ್ಲಿಸಿಟಿ ಮಾಡಬೇಕು. ಒಂದು ಅದೇ ನೀವು ಹೇಳಿದ್ರಲ್ಲ ಒಗ್ಗಟ್ಟನ್ನೋ ವಿಚಾರ ಅಂತ ಅನ್ನೋದಕ್ಕಿಂತ ಈಗ ನಿರ್ಮಾಪಕರಿಗೆ ಎಷ್ಟೊಂದು ಜನ ನಿರ್ಮಾಪಕರು ಬೇರೆ ಸಿನಿಮಾದ ನಿರ್ಮಾಪಕರೆಲ್ಲ ಗೊತ್ತಿದ್ದಾರೆ. ಸೊ ಅದರಲ್ಲಿ ಪ್ಲ್ಯಾನ್ ಮಾಡಬೇಕು ರೈಟ್ ವೇನಲ್ಲಿ, ಸಿನಿಮಾ ಕಿಲ್ ಆಗದೆ ರೀತಿಯಲ್ಲಿ ಇದರದೇ ಆದಂಥ ಒಂದು ಸ್ಪೇಸ್ ಇರುತ್ತೆ, ಆ ಟೈಮಲ್ಲಿ ನೋಡ್ಕೊಂಡು ಬರಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ಅಜಯ್ ರಾವ್ ಸರ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.